ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಗೆ ಇಷ್ಟವಾಗಿರುವಂತಹ ಕಾರ್ಡ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಹೊಸ ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ. ಹಾಗೆ ಹೊಸ ವಿಚಾರದಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಹಾಗೆ ಆ ವಿಚಾರಗಳಿಂದ ಹಾಗೂ ನೀವು ಮಾಡ್ತಿರುವಂಥ ಕೆಲಸಗಳಿಂದ ಬಹಳಷ್ಟು ಇನ್ನಷ್ಟು ಹೆಸರನ್ನು ಸಂಪಾದನೆ ಮಾಡ್ತಿದ್ದೀರಾ, ಇನ್ನಷ್ಟು ಜನಗಳ ಪ್ರೀತಿನ ಸಂಪಾದನೆ ಮಾಡ್ತಿದ್ದೀರಾ. ಹಾಗೆ ಯಾವುದು ನಿಮಗೆ ರಕ್ಷಣೆ ಸಿಗ್ತಿಲ್ಲ ಅಥವಾ ನನಗೆ ಇದರಿಂದ ತುಂಬಾ ಟೆನ್ಷನ್ ಆಗ್ತಿದೆ, ಹಾಗೆ ಹೆಚ್ಚು ಕಣ್ಣು ದೃಷ್ಟಿಗಳಿದೆ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಖಂಡಿತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತ ಈ ಒಂದು ವಾರದಲ್ಲಿ ಯಾವುದೇ ದೃಷ್ಟಿಗಳಿದ್ರು, ಯಾವುದೇ ಒಂದು ನಿಮಗೆ ನೆಗೆಟಿವಿಟಿ ಅನ್ನಿಸ್ತಾ ಇದ್ರು, ಅದೆಲ್ಲದರಿಂದನೂ ರಿಮೂವ್ ಆಗ್ತಿದ್ದೀರಾ, ಕ್ಲೆನ್ಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಹೊಸ ಸ್ನೇಹಿತರ ಭೇಟಿ ಕೂಡ ನಿಮ್ಮ ಲೈಫಲ್ಲಿ ಆಗ್ತಿದೆ. ಹಾಗೆ ಹಳೆ ಪರಿಚಯದ ವ್ಯಕ್ತಿಯಿಂದ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಕೂಡ ಬರ್ತಿರಬಹುದು. ಫಾರ್ ಫೈಲ್ ನಂಬರ್ 1. ಎಸ್, ಲೆಟ್ಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ಅಂತ ನೋಡೋಣ. ಈ ಒಂದು ವಾರದಲ್ಲಿ ಫೈಲ್ ನಂಬರ್ 1ಗೆ ಬಹಳಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಜೊತೆಗೆ ಫೈಲ್ ನಂಬರ್ 1 ತುಂಬ ಧೈರ್ಯದಿಂದ ಮುಂದೋಗ್ತಿದ್ದೀರಾ. ಕೆಲವು ವಿಚಾರಗಳಲ್ಲಿ, ಕೆಲವು ನಿರ್ಧಾರಗಳಲ್ಲಿ, ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ ಏನು ನಿಮಗೆ ಟೆನ್ಷನ್ ಆಗ್ತಿತ್ತು ಅಥವಾ ಆ ವಿಚಾರಗಳಲ್ಲಿ ನಿಮಗೆ ನಿರ್ಧಾರ ತಗೊಳ್ಳೋಕ್ಕೆ ಸ್ವಲ್ಪ ಭಯ ಪಡ್ತಿದ್ರಿ, ಅಥವಾ ಅದರಿಂದ ನಿಮಗೆ ಟೆನ್ಷನ್ ಆಗ್ತಿತ್ತು, ಅಥವಾ ಯಾವುದೋ ಮುಂದೆ ಹೋಗ್ತಿತ್ತು ಕೆಲಸಗಳಾಗಿರಬಹುದು, ಅಥವಾ ನಿಮ್ಮ ನಿರ್ಧಾರಗಳಾಗಿರಬಹುದು, ನಿಮ್ಮ ಪ್ರೀತಿಯ ಜೀವನದಲ್ಲೇ ಆಗಿರಬಹುದು. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳಲಿಕ್ಕೆ ತುಂಬ ಸಮಯ ತಗೋತಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಆ ಮೆಸೇಜಸ್ನ ತಿಳಿಸ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಿರ್ಬೋದು. ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಂದ ನಿಮಗೆ ಮೆಸೇಜ್, ಫೋನ್ ಕಾಲ್ ಕೂಡ ಬರ್ತಿದೆ. ಹಾಗೆ ನಿಮ್ಮಷ್ಟು ಇನ್ನಷ್ಟು ಹೊಸ ವಿಚಾರಗಳು ನಿಮಗೆ ರೀಚ್ ಆಗ್ತಿದೆ. ಫೈಲ್ ನಂಬರ್ 1. ಹಾಗೆ ನಾ ಆಗಲೇ ಹೇಳಿದಾಗೆ ಕೆಲವು ದೃಷ್ಟಿಗಳು ಏನಿದೆ ಆ ದೃಷ್ಟಿಗಳನ್ನ ಕ್ಲೆನ್ಸ್ ಮಾಡಲಿಕ್ಕೆ ಈ ಒಂದು ವಾರ ಪಯಣ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮಾತುಗಳು ತುಂಬ ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಿದೆ. ನಿಮ್ಮ ಮನಸ್ಸಿನ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ಈಗ ಅರ್ಥ ಆಗ್ತಿದೆ. ಫೈಲ್ ನಂಬರ್ 1. ಹೆಚ್ಚಿನ ಧ್ಯಾನನ ಮಾಡ್ತಿದ್ದೀರಾ, ಹಾಗೆ ಯಾವುದೇ ವ್ರತ ಪೂಜೆಗಳನ್ನ ಮಾಡಿದ್ದೀರಾ, ಅರಿಕೆ ಮಾಡ್ಕೊಂಡಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮ ಪ್ರಾರ್ಥನೆ, ಅರಿಕೆ ದೇವರಿಗೆ ಸಲ್ಲಿದೆ. ಖಂಡಿತ ನಿಮ್ಮ ಇಷ್ಟಾರ್ಥ ಕೂಡ ಈ ಒಂದು ವಾರದಲ್ಲಿ ಸಿದ್ಧಿ ಆಗ್ತಿದೆ. ನೀವು ಕಾನ್ಫಿಡೆನ್ಸ್ ಆಗಿರಬೇಕು. ಒಳ ಮನಸ್ಸು ಒಂದು ರೀತಿ ಚಂಚಲತೆ ಇದೆ, ಆಗಲ್ಲ, ನಾನು ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ನೀವೇನು ಡೌನ್ ಮಾಡ್ಕೋತಿದ್ದೀರಾ, ಅದು ನಿಮ್ಮ ಥಿಂಕಿಂಗು ಅದೇ ಆಗ್ತಿದೆ. ಖಂಡಿತ ನನ್ನ ಕೈಲಿ ಆಗ್ತಿದೆ, ಇದೊಂದು ಒಳ್ಳೇದು ಆಗ್ತಿದೆ ಅಂತ ನೀವು ಭಾವಿಸಿ. ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಬರ್ತಿದೆ. ಕೆಲವು ವ್ಯಕ್ತಿಗಳ ಸಪೋರ್ಟ್ ನಿಮಗೆ ಸಿಗ್ತಿದೆ. ಅವರು ನಿಮ್ಮ ಕ್ಲೋಸ್ ಫ್ರೆಂಡ್ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್, ಇವರಿಂದ ನಿಮಗೆ ತುಂಬ ಸಪೋರ್ಟ್, ಹೆಲ್ಪಿಂಗ್ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ನಿಮ್ಮ ಪ್ರಾರ್ಥನೆ ಮಾಡಿ ಆ ಹಾಲನ್ನು ಕೊಟ್ಟು ಬನ್ನಿ. ಖಂಡಿತ ಇನ್ನಷ್ಟು ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಡ್ರಾಪ್ ಆಗಿದೆ, ಅರ್ಧದಲ್ಲಿ ನಿಂತಿದೆ, ಅಡೆತಡೆಗಳು, ವಿಘ್ನಗಳೇನಿದೆ ಅದನ್ನು
ಪಾರ್ವತಿ ಪರಮೇಶ್ವರ ಸ್ವಾಮಿ ನಿಮ್ಮನ್ನು ಆ ಒಂದು ದಾರಿಯಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ಏನಾದರೂ ಸಂಕಲ್ಪ ಮಾಡಿ ಕೊಡಿ. ಪಾಯಲ್ ನಂಬರ್ 1. ಎಸ್, ಈ ಒಂದು ವಾರ ನಿಮಗೆ ಲಕ್ಕಿ ಅಂತಲೇ ಹೇಳ್ಬೋದು. ಭಾಳಷ್ಟು ವಿಚಾರಗಳಲ್ಲಿ ನಿಮಗೆ ಇನ್ನಷ್ಟು ಚರ್ಚೆಗಳಾಗ್ತಿದೆ. ಬಹಳಷ್ಟು ಹೊಸ ವಿಚಾರಗಳು ನಿಮಗೆ ಮನಸ್ಸಿಗೆ ಸಂತೋಷನ ಕೊಡ್ತಿದೆ. ಬಹಳಷ್ಟು ಒಳ್ಳೆ ಸ್ಥಳಗಳು ನೀವೇನು ಭೇಟಿ ಕೊಡ್ತಿದ್ದೀರಾ ಅಥವಾ ಎಲ್ಲಾದರೂ ಲೊಕೇಶನ್ಗೆ ನೀವು ಟ್ರಾವೆಲ್ ಮಾಡ್ತಿದ್ರೆ ಭಾಳಷ್ಟು ಸಂತೋಷ ಆಗ್ತಿದೆ. ಈ ಒಂದು ವಾರ ತುಂಬಾ ನಿಮ್ಮ ಲೈಫಲ್ಲಿ ಹೊಸ ನಿರ್ಧಾರಗಳು, ಹೊಸ ವ್ಯಕ್ತಿಗಳು, ಹಾಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂತಹ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪಾಯಲ್ ನಂಬರ್ 1, ನಿಮಗೆ ಇಷ್ಟ ಆಗಿರೋ ವ್ಯಕ್ತಿಗಳಿಗೆ ಸಮಯನ ಕೊಡ್ತಿದ್ದೀರಾ. ಸ್ವಲ್ಪ ಸ್ಲೋ ಡೌನ್ ಆಗಿತ್ತು ಬ್ಯಾಕ್ ಓವರ್ ವೀಕ್, ಬಟ್ ಈ ಒಂದು ವೀಕಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. 888 ನಂಬರ್ನ ವಾಚ್ ಮಾಡ್ತಿರ್ಬೋದು. ಪಾಯಲ್ ನಂಬರ್ 1, ಈ ಒಂದು ರೀಡಿಂಗ್ನ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಿರ್ಬೋದು. ಪಾಯಲ್ ನಂಬರ್ 1, ಎಸ್, ನಿಮ್ಮ ಮನಸ್ಸಲ್ಲಿ ಯಾವುದು ಗೊಂದಲ ಇದೆ ಆ ಗೊಂದಲನ ನಿಮ್ಮಿಂದ ದೂರ ಮಾಡ್ತಿದ್ದಾರೆ. ನಿಮ್ಗಿನ್ನ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು, ನಿಮ್ಗಿನ್ನ ತಿಳಿದಿರುವಂಥ ವ್ಯಕ್ತಿಗಳು ನಿಮ್ಗೆ ಇನ್ನಷ್ಟು ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಕೆಲಸದಲ್ಲೂ ಕೂಡ ಏನು ಅಬ್ಸ್ಟಿಕಲ್ಸ್ ಇದೆ ಅದರಿಂದನೂ ನಿಮಗೆ ರಿಲ್ಯಾಕ್ಸೇಷನ್ ಆಗ್ತಿದೆ. ಈ ಒಂದು ವಾರ ಪಾಯಲ್ ನಂಬರ್ 1ಗೆ ಹೆಚ್ಚಿನ ರಿಲ್ಯಾಕ್ಸೇಷನ್ ಆಗ್ತಿದೆ. ಹಾಗೆ ಇನ್ನಷ್ಟು ಹೆಚ್ಚಿನ ಅರ್ಥ ಕೂಡ ಆಗ್ತಿದೆ. ಕೆಲವು ನಿರ್ಧಾರಗಳು, ಕೆಲವು ವ್ಯಕ್ತಿಗಳನ್ನ ನೀವು ತುಂಬ ಅರ್ಥ ಮಾಡ್ಕೊತಿದ್ದೀರಾ. ಅವರನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಸಂದರ್ಭಗಳು ತಪ್ಪಾಗಿ ಅರ್ಥ ಮಾಡಿಸಿರಬಹುದು. ಬಟ್ ಈ ಒಂದು ವಾರ ಆ ವ್ಯಕ್ತಿ ಮೇಲೆ ನಿಮಗೆ ಹೆಚ್ಚಿನ ಗೌರವ, ಪ್ರೀತಿ ಹೆಚ್ಚಾಗ್ತಿದೆ. ನಿಮ್ಮ ಮೇಲೂ ಕೂಡ ಆ ವ್ಯಕ್ತಿಗೆ ಗೌರವ, ಪ್ರೀತಿ ಹೆಚ್ಚಾಗ್ತಿದೆ. ಆ್ಯಂಡ್ ನನ್ನ ಕೈಲಿ ಆಗೋಲ್ಲ ಅನ್ನೋ ಮಾತನ್ನ ಈ ಒಂದು ವಾರದಿಂದ ಆಡ್ಲಿಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಕೈಲಿ ಯಾವುದು ಆಗೋದಿಲ್ಲಲ್ಲ, ಮಾಡಲಿಕ್ಕೆ ಆಗುತ್ತೆ. ನೀವು ತುಂಬ ಪ್ರಯತ್ನ ಮಾಡ್ತಿದ್ದೀರಾ. ಹಾಗೆ ಹೆಚ್ಚಿನ ನಿಮ್ಮ ಕುಟುಂಬದ ವ್ಯಕ್ತಿಗಳ ಆರೋಗ್ಯ, ಅವರ ಆರೋಗ್ಯದ ಜೊತೆಗೆ ಅವರ ಸುಖ ಸಂತೋಷಗಳನ್ನು ನೀವು ಗಮನ ಕೊಡ್ತಿದ್ದೀರಾ. ಪಾಯಲ್ ನಂಬರ್ 1, ಎಸ್, ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಅದು ಹುಡುಕೊಂಡು ನಿಮ್ಮ ಲೈಫಿಗೆ ಬರ್ತಿದೆ. ಆ ಪರ್ಸನ್ ನಿಮ್ಮ ಲೈಫಿಗೆ ಬರೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಸಿಗ್ತಿದೆ. ಹಾಗೆ ಹ್ಯಾಪಿನೆಸ್ ಇದೆ. ಹಾಗೆ ಪಾಯಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮಗೆ ಯಾರಾದರೂ ಪ್ರಪೋಸ್ ಮಾಡ್ತಿರ್ಬಹುದು ಅಥವಾ ಪ್ರಪೋಸಲ್ಸ್ ಬರ್ತಿರ್ಬೋದು. ಎಸ್, ಯಾವುದರಲ್ಲೇ ನಿಮಗೆ ಡಿಲೇ ಆಗಿತ್ತು ಆ ಕೆಲಸಗಳು, ಈ ಒಂದು ವಾರ ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನೀವು ಯಾರು ನಿಮಗೆ ಟಾಂಟ್ ಮಾಡಿದರು, ಯಾರು ನಿಮಗೆ ಹರ್ಟ್ ಮಾಡಿದರು ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬಂದು ಸಾರಿ ಕೇಳೋ ಸಮಯ ಕೂಡ ಈ ಒಂದು ವಾರದಲ್ಲಿ. ಅವರು ಡೈರೆಕ್ಟಾಗಿ ನಿಮಗೆ ಸಾರಿ ಕೇಳ್ತಿಲ್ಲ, ಇಂಡೈರೆಕ್ಟಾಗಿ ನಿಮಗೆ ಸಾರಿನ ಕೇಳ್ತಿದ್ದಾರೆ. ಪಾಯಲ್ ನಂಬರ್ 1, ಎಸ್, ಅವರು ಮಾಡಿರುವಂತಹ ಮಿಸ್ಟೇಕ್ಸಿಂದ ನಿಮ್ಮ ಲೈಫಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಒಂದು ಈಗೋಯಿಂದ ಅಥವಾ ನೀವು ಮುಂದೆ ಹೋಗ್ತಿದ್ದೀರಾ ಅನ್ನೋ ಒಂದು ಜಲಸಿಂದ ಅವರು ನಿಮಗೆ ನೋವು ಮಾಡಿರಬಹುದು. ಬಟ್ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಗೆ ಆ ತಪ್ಪು ಅರಿವಾಗಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ತುಂಬ ಸುಧಾರಣೆನ ನೋಡ್ತಿದ್ದೀರಾ. ಪಾಯಲ್ ನಂಬರ್ 1, ಎಸ್, ಇಲ್ಲಿ 49, 50, 54, 60 ಒಳಗಡೆ ಇರುವಂಥ ಏಜಸ್ ಮೆನ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು. ಎಸ್, ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗಿದೆ. ಪಾಯಲ್ ನಂಬರ್ 1, ಖಂಡಿತ ಅದರಲ್ಲಿ ಹೆಚ್ಚಿನ ಚೇತರಿಕೆ ಇದೆ. ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ತುಂಬ ಚಿಂತೆ ಮಾಡ್ತಿದ್ದೀರಾ. ಅವ್ರಿಗೆ ಹೆಚ್ಚಾಗಿ ಇನ್ನಷ್ಟು ಜವಾಬ್ದಾರಿ ತಿಳಿಬೇಕಾಗಿದೆ. ಅವರ ಲೈಫಲ್ಲಿ ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಮಾತುಗಳನ್ನು ಕೇಳ್ತಿಲ್ಲ. ಹಾಗೆ ವಧುವರನ ಹುಡುಕ್ಲಿಕ್ಕೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅಥವಾ ನೀವು ಹುಡುಕ್ತಿದ್ರು ಆ ವಧುವರ ಸೆಟ್ ಆಗ್ತಿಲ್ಲ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ತುಂಬ, ಅವರ ಕೆರಿಯರ್ ಬಗ್ಗೆ, ಅವರ ಜೀವನದ ಬಗ್ಗೆ ನಿಮಗೆ ತುಂಬ ಟೆನ್ಷನ್ ಇದೆ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿದ್ದಾರೆ. ಹಾಗೆ ಇನ್ನಷ್ಟು ಜವಾಬ್ದಾರಿನ ನಿಮ್ಮ ಮಕ್ಕಳು ನಿಮ್ಮ ಭಾರನ ಕಮ್ಮಿ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1, ಇನ್ನಷ್ಟು ವಿಚಾರಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಯಾತಕ್ಕಾಗಿ ತಡ ಆಗಿದೆ ಅಥವಾ ಯಾತಕ್ಕಾಗಿ ಈ ರೀತಿ ಮನಸ್ಸಿಗೆ ಚಂಚಲ ಮಾಡ್ಕೊಂಡಿದ್ದೀರಾ, ಮನಸ್ಸಿಗೆ ಯಾಕೆ ಇಷ್ಟು ಒತ್ತಡ ತಗೋತಿದ್ದೀರಾ, ಹಾಗೆ ಯಾವುದು ನಿಮಗೆ ಟೆನ್ಷನ್ ಇದೆ ಅದು ಟೆನ್ಷನ್ ಫ್ರೀ ಆಗ್ತಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ಬಹಳಷ್ಟು ಜನಕ್ಕೆ ಈ ಒಂದು ವಾರದಲ್ಲಿ
ಒಳ್ಳೆ ಕೆಲಸನ ನೀವು ಮಾಡಿಕೊಡ್ತಿದ್ದೀರಾ, ಆ ವ್ಯಕ್ತಿಗಳಿಗೆ ಒಳ್ಳೆ ಕೆಲಸನ ನೀವು ದಾರಿನ ತೋರಿಸ್ಕೊಡ್ತಿದ್ದೀರಾ. ನೀವು ಹೇಳೋ ಮಾತುಗಳು ಆ ವ್ಯಕ್ತಿಗಳಿಗೆ ಭಾಳಷ್ಟು ಸಂತೋಷ ಕೊಡ್ತಿದೆ. ಪಾಲ್ ನಂಬರ್ 1. ಎಸ್, ಕೆಲವು ಮಾತುಗಳಾಗಿರಬಹುದು, ಕೆಲವು ಕೆಲಸಗಳಾಗಿರ್ಬಹುದು ನಿಮ್ಮಿಂದ ಆಗಬಾರ್ದು ಅಂತ ತಡ ಮಾಡಿರಬಹುದು. ಏನು ತಡೆಗಳಾಗಿದೆ ಅದರಿಂದ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ಹಣಕಾಸಿನ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ ಇದೆ. ಸ್ವಲ್ಪ ಈ ಒಂದು ವಾರ ಹೆಚ್ಚಿನ ಹಣನ ಖರ್ಚು ಮಾಡೋದಕ್ಕಿಂತ ಉಳಿತಾಯನ ಮಾಡ್ತಿದ್ದೀರಾ. ಅದನ್ನು ನೋಡಿಕೊಂಡು ಖರ್ಚು ಮಾಡ್ತಿದ್ದೀರಾ. ಹೆಚ್ಚಾಗಿ ಯಾರಿಗಾದರೂ ಅಮೌಂಟನ್ನು ಕೊಡಬೇಕಿದ್ರೆ ಖಂಡಿತ ನೀವು ಯೋಚನೆ ಮಾಡಿ ಕೊಡಿ. ಯಾರಿಗಾದರೂ ಸಾಲನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಅವ್ರು ನಿಮ್ಮ ಹತ್ರ ಕೇಳ್ತಿದ್ರೆ ಅದ್ರ ಬಗ್ಗೆ ಒಂದು ಸತಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಪಾಲ್ ನಂಬರ್ 1. ಎಸ್, ತುಂಬ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ. ಬೆಳ್ಳಗಿರೋದೆಲ್ಲ ಹಾಲಾಗಿರೋದಿಲ್ಲ. ಎಲ್ಲರೂ ಒಳ್ಳೆಯವರು ಆಗಿರೋದಿಲ್ಲ. ಎಲ್ಲರ ಮನಸ್ಸು ಒಳ್ಳೆಯದಾಗಿರೋದಿಲ್ಲ. ಎಸ್, ಪಾಲ್ ನಂಬರ್ 1. ನಿಮ್ಮಿಂದ ಸಹಾಯ ಪಡೆದುಕೋತಾರೆ, ಆಮೇಲೆ ನಿಮಗೆ ನೋವು ಮಾಡ್ತಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ನೀವು ಆ ರೀತಿ ಇರಬಹುದು. ಪಾಲ್ ನಂಬರ್ 1. ಕೆಲವರಲ್ಲಿ ನಿಮ್ಗೆ ಯಾರು ನೋವು ಹೆಲ್ಪ್ ತೊಗೊಂಡಿದ್ದಾರೆ ಅವರಿಂದನೇ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಎಸ್, ಯಾರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಥವಾ ದೂರ ಇದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ. ಈ ಒಂದು ವಾರ ನಿಮಗೆ ಆ ವ್ಯಕ್ತಿಯಿಂದ ಫೋನ್ ಕಾಲ್ ಮೆಸೇಜಸ್ ಬರ್ತಿದೆ. ನಿಮ್ಮ ಪ್ರೀತಿ ಅರ್ಥ ಆಗ್ತಿದೆ, ನಿಮ್ಮ ಕೇರಿಂಗ್ ಅರ್ಥ ಆಗ್ತಿದೆ, ನಿಮ್ಮ ಭಾವನೆಗಳು ಆ ವ್ಯಕ್ತಿಗೆ ಅರ್ಥ ಆಗ್ತಿದೆ. ಪಾಲ್ ನಂಬರ್ 1. ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಕೂಡ ಬೇಕಾಗಿರ್ಬೋದು ಆ ವ್ಯಕ್ತಿಗೆ. ಎಸ್, ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ ಈ ಒಂದು ವಾರ. ಹ್ಯಾಪಿ ಆಗಿದ್ದೀರಾ ಈ ಒಂದು ವಾರ. ನಿಮ್ಮ ಮನಸ್ಸು ಯಾವುದನ್ನು ಹೇಳ್ತಿದೆ ಅದನ್ನು ನೀವು ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಇರುವಂಥ ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿದೆ. ನಿಮ್ಮ ಪೂರ್ವಜರರು ನಿಮ್ಗೊಂದಷ್ಟು ಸಂದೇಶನ ಕೊಡ್ತಿದ್ದಾರೆ. ಅದ್ರ ಕಡೆ ನೀವು ಗಮನ ಕೊಟ್ಟರೆ ಇನ್ನಷ್ಟು ನಿಮಗೆ ಹೊಸ ದಾರಿಗಳು ಸಿಗ್ತಿದೆ. ಈ ಹಿಂದೆ ಯಾವುದು ನಿಮಗೆ ಸ್ಟ್ರಕ್ ಆಗಿತ್ತು ಅಥವಾ ಓದ್ ವೀಕಲ್ಲಿ ನಿಮಗೆ ಏನಾದರೂ ಒಂದು ಸಣ್ಣ ಪುಟ್ಟ ಮೂಡ್ ಥಿಂಗ್ಸ್ ಆಗಿರ್ಬೋದು, ಮಾತಾಗಿರ್ಬೋದು, ಜಗಳಗಳಾಗಿರ್ಬೋದು, ಈ ರೀತಿ ಏನಾಗಿತ್ತು ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮಗೆ ತಾಗಿರೋ ನೆಗೆಟಿವಿಟೀಸ್ ಇಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಪೂರ್ವಜರರು ನಿಮಗೆ ಒಂದಿಷ್ಟು ಒಳ್ಳೆ ಸಂದೇಶನ ಕೊಡ್ತಿದ್ದಾರೆ. ಅವರ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಹಾಗೆ ಯಾವುದು ನಿಮಗೆ ತಡ ಆಗ್ತಿದೆ ಖಂಡಿತ ಅದು ಖುಷಿ ಪಡಬೇಕಾಗಿರೋ ವಿಚಾರ. ಪಾಲ್ ನಂಬರ್ 1. ಖಂಡಿತ ನಿಮಗೆ ತಡ ಆಗಿರೋದು ಒಳ್ಳೆಯದಕ್ಕೆ ಅಂತ ನೀವು ಅಂದ್ಕೊಳ್ಳಿ. ಪಾಲ್ ನಂಬರ್ 1. ಎಸ್, ಯಾವುದು ನಿಮಗೆ ಕೆಲಸಗಳು ನಿಮಗೆ ತುಂಬ ಬೇಸರ ಮಾಡಿದೆ, ಅದರಿಂದ ನೀವು ತುಂಬ ಪಾಠ ಕಲ್ತಿದ್ದೀರಾ. ಅದರಿಂದ ನೀವು ಇನ್ನಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಇನ್ನಷ್ಟು ಜನಕ್ಕೆ ನೀವು ತಿಳಿಸಿ ಹೇಳಿದ್ದೀರಾ ಕೂಡ. ಈ ಒಂದು ವಾರ ಬಹಳಷ್ಟು ಸಂಭ್ರಮ ಪಡುವಂತಹ ಸಮಯ. ಪಾಲ್ ನಂಬರ್ 1. ನಿಮ್ಮ ಮನೆಯಲ್ಲಿ ಶುಭ ಸುದ್ದಿ ಮಾತುಕತೆಗಳನ್ನ ಮಾತಾಡ್ತಿದ್ದೀರಾ. ಎಸ್, ಹೆಚ್ಚು ಈ ಒಂದು ವಾರ ನೀವು ತುಂಬ ರಿಲ್ಯಾಕ್ಸ್ ಆಗ್ತಿದ್ದೀರಾ, ಹೆಚ್ಚು ನಿದ್ರೆ ಮಾಡ್ತಿದ್ದೀರಾ. ಆದರೆ ಸೋಂಬೇರಿ ಆಗಿಲ್ಲ, ಇನ್ನಷ್ಟು ಅಬ್ಸರ್ವ್ ಮಾಡ್ತಿದ್ದೀರಾ ಕೆಲವು ವ್ಯಕ್ತಿಗಳನ್ನ. ಎಸ್, ಒಳ್ಳೆ ರೈಟ್ ಟೈಮಲ್ಲಿ ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಆನ್ಸರ್ನ ಕೊಡಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ನೀವು ನಿಮ್ಮ ಮನಸ್ಸಲ್ಲಿ ಯಾರಿಗಾದರೂ ಆನ್ಸರ್ ಮಾಡಬೇಕಿದೆ, ಆ ವ್ಯಕ್ತಿ ನನಗೆ ಈ ರೀತಿ ಹೇಳಿದರು, ಅಥವಾ ಆ ವ್ಯಕ್ತಿಗೆ ನೀವು ಆನ್ಸರ್ ಕೊಡಬೇಕಾಗಿದೆ. ಈ ಒಂದು ವಾರ ನೀವು ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ ಏನು, ನಿಮ್ಮ ಬೆಲೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀರಾ. ಪಾಲ್ ನಂಬರ್ 1. ಎಸ್, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಹಿರಿಯರ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿದೆ. ಹಾಗೆ ಯಾವುದೇ ವಿಘ್ನಗಳಿತ್ತು ಅಥವಾ ಯಾವುದೇ ಮೂಡ್ ಥಿಂಗ್ಸ್ ಇತ್ತು, ಯಾವುದೇ ದೃಷ್ಟಿಗಳಿತ್ತು, ಎಲ್ಲವೂ ನಿವಾರಣೆ ಆಗಿದೆ ಈ ಒಂದು ವಾರದಲ್ಲಿ. ಎಸ್, ಈ ಒಂದು ವಾರ ಪಾಲ್ ನಂಬರ್ 1 ತುಂಬಾ ಸಂಭ್ರಮ ಹೆಚ್ಚಾಗಿದೆ. ಜೊತೆಗೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ಕೂಡ ನಿಮ್ಮನ್ನು ನೋಡಿ ಬಾಯಿ ಮುಚ್ಚುತ್ತಿದ್ದಾರೆ. ಹೆಚ್ಚಾಗಿ ಅವರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಿಲ್ಲ. ಈ ಏನು ಸಮಸ್ಯೆ ಹಿಂದೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ತುಂಬ ಪಶ್ಚಾತ್ತಾಪ ಆಗ್ತಿದೆ. ಪಾಲ್ ನಂಬರ್ 1. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಲೈಫಿಗೆ ವಾಪಸ್ ಬರಬೇಕಂತ ವೆಯ್ಟ್ ಬರ್ತಿದ್ದಾರೆ ಕೂಡ. ನಿಮ್ಮ ಮನಸ್ಸಿಗೆ ಅಥವಾ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಆತಂಕ ಕೂಡ ವ್ಯಕ್ತಿಗಳಿಗೆ ಇದೆ. ಹೆಚ್ಚು ಇಲ್ಲಿ
ಫೀಮೇಲ್ಸ್ ಹೆಚ್ಚು ನೀವು ಜ್ಯುವೆಲ್ರೀಸ್ ಆಗಿರ್ಬೋದು, ಮೇಕಪ್ ಐಟಮ್ಸ್ನ ನೀವು ಹೆಚ್ಚು ಪರ್ಚೇಸ್ ಮಾಡ್ಬೋದು ಈ ಒಂದು ವಾರದಲ್ಲಿ. ನಿಮ್ಮ ಬ್ಯೂಟಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಹೊಸ್ದಾಗಿ ಯಾವುದಾದ್ರೂ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಜ್ಯುವೆಲ್ರಿ ಶಾಪ್ ಇರ್ಬೋದು ಅಥವಾ ಫ್ಯಾನ್ಸಿ ಶಾಪ್ ಇರ್ಬೋದು, ಎನಿಥಿಂಗ್ ನೀವೇನು, ಅಥವಾ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು, ಎನಿಥಿಂಗ್ ಯಾವುದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಲಾಭ ಇದೆ. ಆದರೆ ನೀವು ಯಾರನ್ನ ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ಸೇರಿಸಿ ಅವ್ರನ್ನ ನೀವು ಜಾಯಿನ್ ಮಾಡ್ಕೋತಿದ್ದೀರಾ, ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ನಂಬಿಕೆನ ಮುಂದಿನ ದಿನಗಳಲ್ಲಿ ಉಳಿಸ್ಕೋತಾರ ಇಲ್ವಾ ಅನ್ನೋ ಒಂದು ಗೊಂದಲತೆ ಹೆಚ್ಚಾಗಬಹುದು. ಫಾರ್ ಪಾಯಿಂಟ್ ನಂಬರ್ 1, ನೀವೊಬ್ಬರೇ ಕೆಲಸಗಳನ್ನ ಮಾಡಿದ್ರೆ ಹೆಚ್ಚಿನ ಲಾಭ ಇದೆ. ಆದರೆ ನಿಮ್ಮ ಒಂದು ಟೀಮ್ ಬಿಸ್ನೆಸ್ಸಿಂದ ಸ್ವಲ್ಪ ಆ ವ್ಯಕ್ತಿಗಳು ಇನ್ನಷ್ಟು ಮುಂದುವರಿಯಲಿಕ್ಕೆ ನಿಮ್ಮನ್ನು ಡೌನ್ ಮಾಡಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಲ್ಲಿ ಇರಬಹುದು. ಎಸ್, ನಂಬರ್ 1, ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ನ ತಂದುಕೊಡ್ತಿದೆ. ಇಷ್ಟು ದಿವಸ ಯಾವುದಕ್ಕಾಗಿ ಕಾದಿದ್ದೀರಾ ಆ ದಾರಿ ನಿಮಗೆ ಸಿಗ್ತಿದೆ. ನಂಬರ್ 1, ನಿಮ್ಮ ಕುಲ ದೇವರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಅವರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, ಹಳೆಯ ಅಭ್ಯಾಸಗಳನ್ನು ಮತ್ತೆ ಪುನರಾರಂಭಿಸ್ತಿದ್ದೀರಾ, ಮತ್ತೆ ಆ ಕೆಲಸಗಳನ್ನ ಮಾಡ್ತಿದ್ದೀರಾ. ಹಳೆ ಯಾವುದೇ ಕೆಲಸಗಳು ಬಿಟ್ಟಿರ್ಬೋದು ಅಥವಾ ಹಳೆ ಯಾವುದಾದ್ರೂ ಫೈಲ್ನ ನೀವು ನೋಡೋದಾಗಿರ್ಬೋದು ಅಥವಾ ನಿಮ್ಮ ಲೆಟರ್ಸ್ ಆಗಿರ್ಬೋದು, ಅಥವಾ ನೀವು ಅದನ್ನು ಮತ್ತೆ ಏನಾದರೂ ಬರೀಲಿಕ್ಕೆ ಅಥವಾ ಮತ್ತೆ ಏನಾದರೂ ಶುರು ಮಾಡಲಿಕ್ಕೆ ನಿಮಗೆ ಐಡಿಯಾಸ್ ಓಡ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಒಂದು ವ್ಯಾಯಾಮ ಆಗಿರ್ಬೋದು, ಡಯಟ್ ಪ್ಲ್ಯಾನ್ಸ್ ಆಗಿರ್ಬೋದು ಅಥವಾ ಮಾತುಕತೆಗಳಾಗಿರ್ಬೋದು, ಏನು ಹಳೆಯ ಅಭ್ಯಾಸಗಳನ್ನ ಬಿಟ್ಟಿದ್ದೀರಿ, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಿಮಗೋಸ್ಕರ ಸಮಯನ ಕೊಡ್ತಿದ್ರಿ, ಈ ಒಂದು ವಾರದಲ್ಲಿ ಮತ್ತೆ ಅದನ್ನು ಪುನರಾರಂಭಿಸ್ತಿದ್ದೀರಾ. ಚೇಂಜಸ್ ಇದೆ ಫಾರ್ ಪಾಯಿಂಟ್ ನಂಬರ್ 1ಗೆ ಈ ಒಂದು ವಾರದಲ್ಲಿ. ಎಸ್, ಸನ್ ಕಾರ್ಡ್ ಬಂದಿದೆ. ಈ ಒಂದು ವಾರ ಹೆಚ್ಚಾಗಿ ಬ್ರೈಟ್ನೆಸ್ ನಿಮ್ಮ ಲೈಫಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಸಕ್ಸಸ್ ದಾರಿಯಲ್ಲಿ ನೀವು ಜರ್ನಿ ಮಾಡ್ತಿದ್ದೀರಾ. ಹಾಗೆ ಯಾರೇ ನಿಮಗೆ ಏನೇ ಒಂದು ಮಾತನ್ನು ಹೇಳಲಿ ಅಥವಾ ಯಾರೇ ನಿಮಗೆ ಒಳ್ಳೆಯದನ್ನೇ ಹೇಳಲಿ ಅಥವಾ ಅವರು ಬೇರೆ ರೀತಿಯಾದ ಮಾತುಗಳನ್ನ ನಿಮಗೆ ಹೇಳಿ, ಯಾವುದು ನಿಮಗೆ ತಗೋಬೇಕು ಅನಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವುದು ಬೇಡ ಅನಿಸುತ್ತೆ ಅದನ್ನು ಅಲ್ಲೇ ಲೆಫ್ಟ್ ಔನ್ ಮಾಡಿ. ಪಾಯಿಂಟ್ ನಂಬರ್ 1. ಹಾಗೆ ಈ ಒಂದು ವಾರದಲ್ಲಿ ನಿಮಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ತುಂಬ ರಿಲ್ಯಾಕ್ಸ್ ಮಾಡ್ತಿದ್ದೀರಾ. ಹಳೆಯ ವಿಚಾರಗಳು, ಹಳೆಯ ವ್ಯಕ್ತಿಗಳ ಸಂಪರ್ಕ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಬರ್ತಿದೆ. ಎಸ್, ಪಾಯಿಂಟ್ ನಂಬರ್ 1. ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಯಾವುದೇ ಒಂದು ಬ್ಯಾಂಕಿಂಗ್ ಕೆಲಸಗಳಾಗಿರ್ಬೋದು, ಅದೇನಾದರೂ ಪೋಸ್ಟ್ಪೋನ್ ಆಗ್ತಿದ್ರೆ ಈ ಒಂದು ವಾರದಲ್ಲಿ ಆ ಕೆಲಸಗಳು ಕೂಡ ನಿಮಗೆ ಫಾಸ್ಟಾಗಿ ಮೂವ್ ಆಗ್ತದೆ. ಪಾಯಿಂಟ್ ನಂಬರ್ 1. ಅಥವಾ ನೀವು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಥವಾ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರ ನೀವು ಪ್ಲ್ಯಾನ್ ಮಾಡಿದ್ರು ಆ ವ್ಯಕ್ತಿನ ಭೇಟಿ ಮಾಡಬೇಕು ಅಂತ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ, ಹ್ಯಾಪಿನೆಸ್ ಇದೆ, ಬಿಗ್ ಹ್ಯಾಪಿ ಚೇಂಜಸ್ ಖಂಡಿತ ಇದೆ ಫಾರ್ ಪಾಯಿಂಟ್ ನಂಬರ್ 1. ನೀವು ಮಾಡೋ ಕೆಲಸಗಳು ಅಥವಾ ಯಾರಿಗಾದ್ರೂ ಆಗಲೇ ಹೇಳಿದಾಗೆ ನೀವು ಹಣಕಾಸುಗಳನ್ನೇನಾದರೂ ಕೊಡಬೇಕು ಅಂದ್ಕೊಂಡಿದ್ರೆ ಅಥವಾ ಯಾರಿಗಾದ್ರೂ ನೀವು ಸಹಾಯನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಯಾರಿಗಾದ್ರೂ ಶುರುಟಿ ಹಾಕೋದಾಗಿರ್ಬೋದು, ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಇದ್ದು ಮಾಡಬೇಕು ಅನಿಸಿದ್ರೆ ಖಂಡಿತ ಮಾಡಿ. ಅಥವಾ ಚಂಚಲತೆ ಇಟ್ಕೊಂಡು ಮನಸ್ಸಲ್ಲಿ ಭಯ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಎಸ್, ಪಾಯಿಂಟ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ, ಪಾಯಿಂಟ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಯಾವ್ದು ನಿಮಗೆ ಅನ್ವಯಿಸುತ್ತೆ ಅದು ಮಾತ್ರ ತಗೊಳ್ಳಿ, ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ಇಲ್ಲೇ ಬಿಟ್ಬಿಡಿ.
ಎಸ್, ಈ ಒಂದು ವಾರದಲ್ಲಿ ಹೆಚ್ಚು ಶ್ರೀನಿವಾಸನ ದರ್ಶನ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 2, ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿಯಾಗಿ ಏನಾದರೂ ನೀವು ವ್ರತ ಅರ್ಕೆ ಮಾಡ್ಕೊಂಡಿದ್ರೆ ಅಥವಾ ವ್ರತ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಆ ವ್ರತ ಪೂರ್ಣ ಆಗ್ತಿದೆ. ಹಾಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ನೀವು ಅರ್ಕೆ ಮಾಡ್ಕೊಂಡಿರುವಂತಹ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿರ್ಬೋದು ಈ ಒಂದು ವಾರದಲ್ಲಿ. ಆ ದೇವರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 2, ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಒಳ್ಳೆ ಘಟನೆಗಳು ನಡೀತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಿದೆ, ಪ್ರೀತಿ ಹೆಚ್ಚಾಗ್ತಿದೆ. ಈ ಹಿಂದೆ ಯಾವುದಾದ್ರೂ ಮೂಡ್ ಫಿಂಗ್ಸ್ ಇದ್ದು, ಬೇಜಾರಿದ್ದು, ನಿಮ್ಮ ಪರ್ಸನಲ್ ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡ್ತಿಲ್ಲ, ಸಮಯ ಕೊಡ್ತಿಲ್ಲ, ಅಥವಾ ಯಾವುದೋ ಒಂದು ಟೆನ್ಷನಲ್ಲಿ ಆ ವ್ಯಕ್ತಿಯಿಂದ ನೀವು ದೂರ ಇದ್ದು, ಅಥವಾ ಆ ವ್ಯಕ್ತಿ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ, ಅಥವಾ ಅವ್ರ ಮನಸ್ಸಿನ ಮಾತನ್ನು ಹೇಳ್ತಿಲ್ಲ, ಅವ್ರಿಗೆ ಪ್ರಾಬ್ಲಮ್ಸ್ ಏನಾಗಿದೆ ಅಂತ ಹೇಳ್ತಿಲ್ಲ ಅಂತ ನೀವು ವರಿ ಮಾಡ್ಕೊಂಡಿದ್ರೆ ಪಾಯಲ್ ನಂಬರ್ 2, ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಿದೆ, ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಿದೆ. ಎಸ್, ಪಾಯಲ್ ನಂಬರ್ 2, ಕಾಳಿದೇವಿಯಿಂದ ನಿಮಗೆ ಮೆಸೇಜಸ್ ಸಿಗ್ತಿದೆ ಈ ಒಂದು ವಾರದಲ್ಲಿ ಅನ್ನೋದನ್ನ ನೋಡೋಣ. ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಥವಾ ಯಾರು ನಿಮಗೆ ತೊಂದರೆನ ಮಾಡ್ತಿದ್ದಾರೆ ಅಥವಾ ಆ ವ್ಯಕ್ತಿ ನೀವು ಅವ್ರಿಗೇನು ಮಾಡದೆ ಹೋದ್ರು ಆ ವ್ಯಕ್ತಿಗಳು ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಪಾಯಲ್ ನಂಬರ್ 2, ಅವ್ರಿಗೆ ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಿದ್ದಾರೆ. ಈ ಒಂದು ವಾರದಲ್ಲಿ ಯಾವುದೋ ಸಮಸ್ಯೆಗಳು ಅವ್ರಿಗೆ ಹೆಚ್ಚಾಗ್ತಿದೆ, ಅದನ್ನು ಸಹಿಸ್ಲಿಕ್ಕೆ ಆಗ್ತಿಲ್ಲ. ನಿಮ್ಮ ಶತ್ರುಗಳಿಗೆ, ನಿಮ್ಮ ಶತ್ರುಗಳ ಒಂದು ಸಂಹಾರ ಈ ಒಂದು ವಾರದಲ್ಲಿ ಆಗ್ತಿದೆ. ಪಾಯಲ್ ನಂಬರ್ 2, ನಿಮಗೆ ಸುಮ್ಮನೆ ನೋವು ಕೊಡ್ತಿದ್ದಾರೆ, ಅವರು ನಿಮಗೆ ತುಂಬ ಟಾಂಟ್ ಮಾಡ್ತಿದ್ದಾರೆ, ಅಥವಾ ಬೆನ್ನಿಂದ ಚೂರಿ ಆಗ್ತಿದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಆಗ್ತಿದೆ, ನಿಮ್ಮ ಕೆಲಸಗಳು ಕಾರ್ಯಗಳು ಯಾವುದು ಕೂಡ ಮುಂದೆ ಹೋಗ್ತಿಲ್ಲ, ಅವರಿಂದ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ, ನಿಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿದೆ. ಪಾಯಲ್ ನಂಬರ್ 2, ಈ ಒಂದು ವಾರದಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ, ಉತ್ತರ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 2, ಎಸ್, ಹೊಸ ಬದಲಾವಣೆಗಳು, ಹೊಸ ದಾರಿಗಳು, ಹೊಸದೇನಾದರೂ ನನ್ನ ಲೈಫಲ್ಲಿ ಬರಬೇಕು, ಒಂದು ಚೇಂಜಸ್ನ ನೋಡಬೇಕು. ಈ ಒಂದು ವಾರದಲ್ಲಿ ನಾನು ಅಂದ್ಕೊಂಡಿರೋದನ್ನು ಸಿದ್ಧಿಪಡಿಸ್ಕೊಳ್ಳೇಬೇಕು. ಅದೆಷ್ಟು ಶ್ರಮ ಆಗಲಿ, ಎಷ್ಟೇ ಸಮಯ ಆಗಲಿ, ನಾನು ಅದನ್ನು ಮಾಡ್ತೀನಿ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿ ಇದೆ ಪಾಯಲ್ ನಂಬರ್ 2ಗೆ. ಹಾಗೆ ಈ ಒಂದು ರೀಡಿಂಗ್ ನೋಡಬೇಕಾದ್ರೂ ಕೂಡ ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ತುಂಬ ಬೇಸರ ಇದೆ. ಆ ವ್ಯಕ್ತಿಗಳು ನೀವು ಅವ್ರಿಗೆ ಒಳ್ಳೇದು ಮಾಡಿದ್ರು, ಅವ್ರು ನಿಮ್ಗೆ ಕೆಟ್ಟದ್ದು ಮಾಡಿದ್ರಲ್ಲ ಅನ್ನೋ ಒಂದು ಗಿಲ್ಟ್ ಹಾಗೂ ನಿಮ್ಮ ಮನಸ್ಸಲ್ಲಿ ಅದನ್ನು ಅಳಿಸೋಕ್ಕಾಗ್ತಿಲ್ಲ. ನೀವು ಅವ್ರಿಗೆ ಒಳ್ಳೇದು ಮಾಡಿದ್ದೀರಾ, ಬಟ್ ಅವ್ರು ನಿಮಗೆ ಯಾಕೆ ಈ ರೀತಿ ನೋವು ಮಾಡ್ತಿದ್ದಾರೆ, ಆ ವಿಚಾರಗಳನ್ನ ನೀವು ತಿಳಿದು ತುಂಬ ಡಿಸಪಾಯಿಂಟ್ ಆಗಿದ್ದೀರಾ, ಬೇಸರ ಇದೆ ನಿಮ್ಮ ಮನಸ್ಸಲ್ಲಿ. ಈ ಒಂದು ವಾರದಲ್ಲಿ ಒಂದೊಳ್ಳೆ ಕ್ಲಾರಿಟಿ, ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಿಮ್ಮ ಒಂದು ಕೆರಿಯರ್ ಇನ್ನಷ್ಟು ಮುಂದೆ ಗ್ರೋತ್ ನೋಡ್ತಿದೆ. ನಿಮ್ಮ ಕೆಲಸನೂ ಕೂಡ ಚೇಂಜಸ್ ಮಾಡ್ತಿರ್ಬೋದು. ನೀವು ಆ ಕೆಲಸದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕೆಲಸ, ನಿಮಗೆ ಒಳ್ಳೆ ಆಫರ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಅದಕ್ಕಾಗಿ ನೀವು ಮ್ಯಾನಿಫೆಸ್ಟ್ ಮೆಡಿಟೇಷನ್ ಪ್ರೇಯರ್ನ ಮಾಡಿದ್ದೀರಾ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಸ್ವಲ್ಪ ಆಬ್ಸ್ಟಿಕಲ್ಸ್ ಆಗಿತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು, ಅಥವಾ ಸ್ವಲ್ಪ ತಡ ಆಗಿತ್ತು. ಈ ವಾರದಲ್ಲಿ ಆ ಎಲ್ಲ ದೈವದ ಒಂದು ಪರೀಕ್ಷೆಯಲ್ಲಿ ನೀವು ಖಂಡಿತ ಗೆದ್ದಿದ್ದೀರಾ. ಈ ಒಂದು ವಾರ ನೀವು ಅಂದ್ಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಾರ ಅಂತ ಹೇಳ್ಬೋದು. ಹೆಚ್ಚು ಕಾಮ್ನೆಸ್ ಇದೆ, ಹೆಚ್ಚು ಹ್ಯಾಪಿನೆಸ್ ಇದೆ ನಿಮ್ಮ ಮನಸ್ಸಲ್ಲಿ. ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸುವಂತಹ ಮನಸ್ಸು ನಿಮ್ಮದು. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ದೇವರ ಮನೆಯಲ್ಲಿ ಇರುವಂತಹ ಯಾವುದಾದ್ರೂ ಭಿನ್ನ ಆಗಿರೋ ವಸ್ತುಗಳನ್ನು ಅದನ್ನು ಕೂಡ ಕ್ಲೆನ್ಸ್ ಮಾಡಿ, ಹಾಗೂ ಯಾವುದಾದ್ರೂ ಗೊತ್ತಿಲ್ಲದೇನೋ ನೀವೇನಾದರೂ ಎತ್ತಿಟ್ಟಿರೋ ವಸ್ತುಗಳನ್ನು ಉಪಯೋಗಿಸ್ತೇ ಹೋದರೆ ದೇವರಿಗೆ ಸಂಬಂಧಪಟ್ಟಿರೋದು ಅದನ್ನು ಕೂಡ ಕ್ಲೆನ್ಸ್ ಮಾಡಿ. ಪಾಯಲ್ ನಂಬರ್ 2, ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಜಪ ಮಾಲೆನ ಕ್ಲೆನ್ಸ್ ಮಾಡಿ ಮತ್ತು ನೀವು ಜಪನ ಶುರು ಮಾಡಿ. ಹಾಗೆ ಯಾವುದು ನಿಮಗೆ ಡಿಸ್ಟರ್ಬ್ ಆಗ್ತಿದೆ, ಯಾವುದನ್ನು ನೀವು ಇಷ್ಟಪಟ್ಟು ಮಾಡ್ತಿದ್ದೀರಾ, ಯಾರನ್ನು ನೀವು ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿಗಳಿಂದ ಅಥವಾ ನೀವು ಮಾಡ್ತಿರೋ ಕೆಲಸ ನಿಮಗೆ ಯಾಕೋ ಮನಸ್ಸಿಗೆ ಬೇಸರ ಅನಿಸುತ್ತೆ. ಬೇರೆ ವ್ಯಕ್ತಿಗಳು ನಿಮ್ಗೆ ಏನಾದರೂ ಟಾಂಟ್ ಮಾಡ್ಬೋದು, ಹರ್ಟ್ ಮಾಡ್ಬೋದು.
ಈ ರೀತಿ ನಿಮಗೆ ಬ್ಯಾಕ್ ಓವರ್ ವೀಕ್ಸಸ್ ಎಲ್ಲ ಆಗಿರ್ಬೋದು. ಈ ವಾರದಲ್ಲಿ ಇನ್ನಷ್ಟು ಕ್ಲಾರಿಟಿ, ನಿಮ್ಮ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೋತಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಕ್ಲಾರಿಟಿ ಸಿಕ್ಕಿರಲಿಲ್ಲ, ಜಗಳಗಳಾಗಿತ್ತು. ಈ ವಾರದಲ್ಲಿ ಬಹಳಷ್ಟು ಕ್ಲಾರಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹೆಚ್ಚು ಪ್ರೀತಿ ಇದೆ, ತುಂಬ ಅರ್ಥ ಮಾಡ್ಕೋತಿದ್ದೀರಾ ನಿಮ್ಮ ಪಾರ್ಟ್ನರ್ನ. ಎಸ್, ನಿಮ್ಮ ಪರ್ಸನ್ಗೋಸ್ಕರ ನೀವು ತುಂಬ ಸಮಯವನ್ನು ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ಯಾರ ಕಡೆ ಮುಖಾಂತರನಾದರೂ ನಿಮಗೆ ಗಿಫ್ಟ್ ಆಗಿರಬಹುದು ಅಥವಾ ನಿಮಗೆ ಯಾವುದಾದ್ರೂ ಒಂದು ಮೆಸೇಜಸ್ ಆಗಿರ್ಬೋದು ನಿಮಗೆ ಸಿಗ್ತಿದೆ. ಆ ವ್ಯಕ್ತಿಗಳು ನಿಮ್ಮನ್ನ ತುಂಬ ದಿವಸದಿಂದ ಭೇಟಿ ಮಾಡಬೇಕು ಅಂದ್ಕೊಂಡು ಅದರಿಂದ ಸ್ವಲ್ಪ ನಿರಾಶೆ ಆಗಿರಬಹುದು. ಆ ವ್ಯಕ್ತಿಗೆ ನೀವೇ ಸಮಯ ಕೊಡದೇ ಇರಬಹುದು ಅಥವಾ ಆ ವ್ಯಕ್ತಿಗೆ ನಿಮಗೆ ಸಮಯ ಕೊಡೋಕ್ಕಾಗದೇ ಇರಬಹುದು. ನೀವು ಇಷ್ಟಪಟ್ಟಿರೋ ಪರ್ಸನ್ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ ಆಗಿರ್ಬೋದು. ಖಂಡಿತ ಈ ಒಂದು ವಾರದಲ್ಲಿ ಅವಕಾಶ ಬರ್ತಿದೆ. ಅವರಿಂದ ನಿಮ್ಗೆ ಗಿಫ್ಟ್, ಉಡುಗೊರೆಗಳು ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ, ಭಾವುಕರಾಗ್ತಿದ್ದೀರಾ. ತುಂಬ ಕೆಲವು ವಿಚಾರಗಳಲ್ಲಿ ತುಂಬ ಭಾವುಕರಾಗ್ತಿದ್ದೀರಾ, ಕೆಲವು ವಿಚಾರಗಳಲ್ಲಿ ತುಂಬ ಸಂತೋಷದಿಂದ ಅಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ತುಂಬ ಹ್ಯಾಪಿನೆಸ್ ಇದೆ. ಯಾರೂ ನಿಮಗೆ ಏನೇ ಟರ್ನ್ ಮಾಡಲಿ, ಯಾರೇನು ಅನ್ಕೋತಾರೆ ಅಂತ ನೀವು ಟೆನ್ಷನ್ ಆಗಿದ್ದೀರಾ. ಆ ಒಂದು ಟೆನ್ಷನಿಂದ ಹೊರಗಡೆ ಬನ್ನಿ. ನಿಮ್ಮ ಇಷ್ಟಾರ್ಥ ಹಾಗೂ ನಿಮಗೇನಾಗಬೇಕಾಗಿದೆ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಈ ಒಂದು ವಾರದಲ್ಲಿ. ಫಾರ್ ಪೈಲ್ ನಂಬರ್ 2. ಎಸ್, ವಿದೇಶ ಪ್ರಯಾಣ ಕೂಡ ಮಾಡುವಂಥ ಈ ಒಂದು ವಾರದಲ್ಲಿ ನೀವು ಹೆಚ್ಚಾಗಿ ಚಿಂತೆ ಮಾಡ್ತಿರ್ಬೋದು. ಖಂಡಿತ ವೀಸಾ, ಪಾಸ್ಪೋರ್ಟ್ ನೀವೇನಾದರೂ ಟ್ರೈ ಮಾಡ್ತಿದ್ರೆ ಖಂಡಿತ ಕೆಲವು ಹಳೆಯ ವಸ್ತುಗಳು ಅಥವಾ ಕೆಲವು ಹಳೆಯ ಮಾತುಗಳು ಅಥವಾ ನಿಮ್ಗೆ ಹರ್ಟ್ ಆಗಿರುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡಿ, ಅದರಿಂದ ಹೊರಗಡೆ ಬನ್ನಿ. ಅದರಿಂದ ಹೊರಗಡೆ ಬಂದಾಗಲೇ ಹೊಸದು ನಿಮಗೆ ನಿಮ್ಮ ಲೈಫಲ್ಲಿ ಆರಂಭ ಆಗೋಕ್ಕೆ ಶುರುವಾಗೋದು. ಎಸ್, ಒಂದು ಲಾಂಗ್ ಲೊಕೇಶನ್ ಡ್ರೈವ್ ಹೋಗ್ಬೋದು ನೀವು. ಎಸ್, ಪೈಲ್ ನಂಬರ್ 2. ತುಂಬ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ವೆಹಿಕಲ್ನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ, ಗಾಡಿನ ಕ್ಲೀನ್ ಮಾಡ್ತಿದ್ದೀರಾ, ಪೂಜೆನ ಮಾಡಿಸ್ತಿದ್ದೀರಾ. ಸ್ವಲ್ಪ ದಿವಸಗಳಿಂದ ನಿಮಗೆ ಮನಸ್ಸಲ್ಲಿ ನಿಮ್ಮ ಗಾಡಿ ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ನೀವು ತೊಗೊಂಡಿರೋ ವಸ್ತುಗಳನ್ನ ನೀವು ಏನಾದರೂ ಕ್ಲೆನ್ಸ್ ಮಾಡಿಲ್ಲ ಅಂದರೆ ಅದನ್ನು ಕ್ಲೆನ್ಸ್ ಮಾಡ್ತಾ ಇದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ಸಪೋರ್ಟಿವ್ ಪರ್ಸನ್ ನಿಮ್ಮ ಸುತ್ತ ಇದ್ದಾರೆ. ಯಾರ ಹತ್ರ ನೀವು ಸಪೋರ್ಟ್ ಕೇಳ್ತಿದ್ದೀರಾ, ಹೆಲ್ಪ್ ಕೇಳ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಗಳು ನಿಮಗೆ ಈ ಒಂದು ವಾರದಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳು ನಿಮಗೆ ವಿಳಂಬ ಆಗ್ತಿದೆ, ತಡ ಆಗ್ತಿದೆ, ಆ ಕೆಲಸದಲ್ಲಿ ತುಂಬ ಮುಂದೆ ಹೋಗ್ತಿದ್ದೀರಾ ಈ ಒಂದು ವಾರದಲ್ಲಿ. ಇನ್ನಷ್ಟು ಕ್ಲಾರಿಟಿ ಬೇಕಾಗಿದೆ, ಆ ಕ್ಲಾರಿಟಿನ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಕೆಲವು ವ್ಯಕ್ತಿಗಳು ಬೇಕಾಗಿ ನಿಮ್ಮ ಕೆಲಸಕ್ಕೆ ದಾರಿ ಸಿಗದೇ ಇರೋ ರೀತಿ ಮಾಡಿರ್ಬೋದು. ಆ ದಾರಿ ಏನೂ ಸಿಗದೇ ಇರಲಿ ಅಂತ ಮಾಡಿರಲಿ, ಖಂಡಿತ ನಿಮ್ಮ ಕೆಲಸಗಳು ಫಾಸ್ಟಾಗಿ ಮೂವ್ ಆಗುತ್ತೆ. ಕೆಲವು ವಿಚಾರಗಳಲ್ಲಿ ಇನ್ನಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸ್ವಲ್ಪ ತಾಳ್ಮೆ ಬೇಕಿದೆ. ಫಾರ್ ಪೈಲ್ ನಂಬರ್ 2. ಕೆಲವರಿಗೆ ಇಲ್ಲಿ ತುಂಬ ಕೋಪ ಬರ್ತಿದೆ ಈ ಒಂದು ವಾರದಲ್ಲಿ. ಬಿಕಾಸ್ ಇಷ್ಟು ದಿವಸ ತಡ ಆಗ್ತಿದೆ ಮತ್ತು ಇನ್ನೂ ತಡ ಅಂದರೆ ನಿಮ್ಮ ಇನ್ನಷ್ಟು ಟೆನ್ಷನ್, ಇನ್ನಷ್ಟು ಕೋಪ ಇದೆ. ಆ ಕೋಪನ ಕಂಟ್ರೋಲ್ ಮಾಡಿ. ಖಂಡಿತ ಈ ವಾರ ನೀವೇನು ಪ್ರಯತ್ನ ಮಾಡ್ತಿದ್ದೀರಾ ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಒಂದು ಕೆರಿಯರ್ ವಿಚಾರವಾಗಿ, ನಿಮ್ಮ ಮಕ್ಕಳ ಜೀವನದ ವಿಚಾರವಾಗಿ, ಹೆಚ್ಚಾಗಿ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ಬಹಳಷ್ಟು ಜಯ ಹೆಚ್ಚಾಗಿ ಇದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ ಮೇಲಧಿಕಾರಿಗಳಿಂದ ನಿಮಗೆ ಬಹಳಷ್ಟು ಗುಡ್ ನ್ಯೂಸ್ ಸಿಗ್ತಿದೆ, ಅವರಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 2. ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಹೆಲ್ಪಿಂಗ್ ಸಿಗ್ತಿದೆ. ಪೈಲ್ ನಂಬರ್ 2. ನಿಮ್ಮ ಒಂದು ಪ್ರೀತಿಯ ವ್ಯಕ್ತಿಗೋಸ್ಕರ ತುಂಬ ದಿವಸಗಳಿಂದ ವೆಯ್ಟ್ ಮಾಡ್ತಿದ್ದೀರಾ, ತುಂಬ ತಿಂಗಳುಗಳಿಂದ ವೆಯ್ಟ್ ಮಾಡ್ತಿದ್ದೀರಾ. ಅವರ ನಿರ್ಧಾರಗಳು ಏನಿದೆ ಅಥವಾ ಮೌನವಾಗಿ ಯಾಕಿದ್ದಾರೆ, ನಿಮಗೆ ಕರೆ ಮಾಡದೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿ ಅವರು ಮೌನವಾಗಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಬಹಳಷ್ಟು ಗೊಂದಲ ಎನ್ನುವುದಕ್ಕಿಂತ ಹೆಚ್ಚಾಗಿ ಬೇಸರ, ದುಃಖ ಇದೆ. ಕೆಲವು ವಿಚಾರಗಳನ್ನ ಅದನ್ನು ಹೊರಗಡೆ ಹಾಕೋಕ್ಕಾಗ್ತಿಲ್ಲ, ನಿಮ್ಮ ಹತ್ರ ಆ ವಿಚಾರಗಳನ್ನ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ. ಪೈಲ್ ನಂಬರ್ 2. ಅದಕ್ಕೆ ಸಮಯ ಬೇಕಾಗಿದೆ ಅಂತ ಆ ವ್ಯಕ್ತಿಗೆ ಮೌನವಾಗಿದ್ದಾರೆ. ಪೈಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ನೀವು ಆ ವ್ಯಕ್ತಿ ಹತ್ರ ಭೇಟಿ ಮಾಡಬೇಕು, ಆ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ನೀವು ನಿರ್ಧಾರ ಮಾಡಿದರೆ
ಖಂಡಿತ ಆ ವ್ಯಕ್ತಿಯಿಂದ ಅವರ ನಿರ್ಧಾರಗಳನ್ನ ತಿಳಿಸ್ಲಿಕ್ಕೆ ಇನ್ನೂ ಸಮಯ ಬೇಕಾಗಿರಬಹುದು. ಅವ್ರಿಗಿನ್ನಷ್ಟು ವಿಶ್ರಾಂತಿ ಬೇಕಾಗಿರ್ಬೋದು, ಹಾಗೂ ಅವ್ರಿಗಿನ್ನಷ್ಟು ಕ್ಲಾರಿಟಿ ಬೇಕಾಗಿರ್ಬೋದು. ಅವರ ಒಂದು ಫ್ಯಾಮಿಲಿ ಮ್ಯಾಟರ್ಗೆ ಸಂಬಂಧಪಟ್ಟಾಗಿನಷ್ಟು ಆ ಒಂದು ಟೆನ್ಷನಿಂದ ಹೊರಗಡೆ ಬರಬೇಕಾಗಿರ್ಬೋದು. ಎಸ್, ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಂದಿದ್ದಾರೆ, ಆ ವ್ಯಕ್ತಿಯಿಂದ ನನಗೆ ತುಂಬ ಸಮಸ್ಯೆ ಆಗ್ತಿದೆ, ನನ್ನ ಪ್ರೀತಿ ದೂರ ಆಗ್ತಿದೆ, ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ, ಖಂಡಿತ ಆ ಥರ್ಡ್ ಪಾರ್ಟೀಸ್ ನಿಮ್ಮ ಪ್ರೀತಿನ ಕೀಳ್ತಾ ಇಲ್ಲ. ಖಂಡಿತ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಬರ್ತಿದೆ. ಇನ್ನಷ್ಟು ಅರ್ಥ ಮಾಡ್ಕೊಳ್ಳುವಂಥ ಸಮಯ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪ್ಯಾಲ್ ನಂಬರ್ 2. ಎಸ್, ಸಿಕ್ಕಂತಹ ಅವಕಾಶಗಳು, ಆಪರ್ಚುನಿಟಿನ ನೀವು ಉಪಯೋಗಿಸ್ಕೊತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಅದರಲ್ಲಿ ಗೊಂದಲ ಬೇಡ, ಭಯ ಬೇಡ, ಚಿಂತೆ ಬೇಡ, ಹಾಗೆ ಶೈನ್ ಕೂಡ ಬೇಡ. ನೀವು ಮಾಡಬೇಕಾಗಿರೋ ಕೆಲಸನ ಖಂಡಿತ ಮಾಡ್ತಿದ್ದೀರಾ. ಖಂಡಿತ ಮಾಡಿ. ಮೆಡಿಟೇಷನ್ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ಮೈಗ್ರೇನ್ ಸಮಸ್ಯೆಗಳು ಆಗ್ಬೋದು, ಅಥವಾ ಜಾಯಿಂಟ್ ಪೇನ್ಸ್ ಆಗಬಹುದು. ಹೃದಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ BP ಏನಾದರೂ ಇದ್ದರೆ ಅದು ಹೈ ಆಗ್ಬೋದು, ಲೋ ಆಗ್ಬೋದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೆಚ್ಚು ಚಿಂತೆ ಮಾಡಬೇಡಿ. ಮನಸ್ಸಿಗೆ ಯಾವುದನ್ನು ಜಾಸ್ತಿ ಯಥೇಚ್ಛವಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಯಾವುದು ಆಗಬೇಕೋ ಆ ಸಮಯಕ್ಕೆ ಖಂಡಿತ ಆಗ್ತಿದೆ. ಈ ಒಂದು ವಾರದಲ್ಲಿ ನೀವು ಚಿಂತೆ ಮಾಡಿದ ತಕ್ಷಣ ಕೆಲಸ ಕ್ಲಾರಿಟಿ ಆ ಕೆಲಸಗಳು ಬೇಗ ಫಾಸ್ಟಾಗಿ ಮೂವ್ ಆಗೋದಿಲ್ಲ. ಆಗೋ ಸಮಯಕ್ಕೆ ಖಂಡಿತ ಆಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಿ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ. ಪ್ಯಾಲ್ ನಂಬರ್ 2. ಎಸ್, ಈ ಒಂದು ವಾರ ತುಂಬ ಫ್ಲೈಯಿಂಗ್ ಇದೆ. ನಿಮ್ಮ ಒಂದು ಯಾವುದು ಕೆಲಸಗಳು ಅಥವಾ ನಿಮಗೆ ಏನು ನೆಗೆಟಿವಿಟೀಸ್ ಆಗಿದೆ, ಯಾವುದು ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳಾಗ್ತಿದೆ, ಗಂಡ ಹೆಂಡತಿ ವಿಚಾರದಲ್ಲಿ ತುಂಬಾ ಮೂರ್ಫಿಂಗ್ಸ್ ಆಗ್ತಿದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ನಿಮ್ಗೆ ಯಾರ ಜೊತೆ ಬೇಸರ ಆಗಿತ್ತು ಈ ಬ್ಯಾಕ್ ಓವರ್ ವೀಕ್ಸಲ್ಲಿ, ಆ ಜಗಳಗಳು, ಆ ಬೇಸರಗಳೆಲ್ಲವೂ ದೂರ ಆಗ್ತಿದೆ. ಈ ರೀತಿ ಆಗಲಿ ಅಂತ ಬಯಸುವಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಇರೋದ್ರಿಂದ ನಿಮಗೆ ಸ್ವಲ್ಪ ದೃಷ್ಟಿಗಳು ಕೂಡ ಆಗಿದೆ. ಪ್ಯಾಲ್ ನಂಬರ್ 2. ಅದನ್ನು ನೀವು ನಿವಾರಣೆ ಮಾಡ್ಕೋತಿದ್ದೀರಾ ಕೂಡ ಈ ಒಂದು ವಾರದಲ್ಲಿ. ಇನ್ನಷ್ಟು ಅಮಾವಾಸ್ಯೆ ಆದಮೇಲಿಂದ ಬಹಳಷ್ಟು ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಒಂದು ರೀತಿ ಕ್ಲಾರಿಟಿ ಸಿಗ್ತಿದೆ. ಏನು ಮಾಡ್ಬೋದು ಮುಂದೆ ಅನ್ನೋ ಒಂದು ಕ್ಲಾರಿಟಿ ಸಿಗ್ತಿದೆ. ನೀವು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಸಿಗ್ತಿಲ್ಲ, ಬಟ್ ಆ ಬಿಸ್ನೆಸ್ನ ಬಿಡೋಕ್ಕೂ ನಿಮ್ಮ ಮನಸ್ಸಿಲ್ಲ. ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ಹೊಸ ಕೆಲಸಗಳು ಕೂಡ ನಿಮಗೆ ಸಿಗ್ತಿದೆ. ಯಾರಾದರೂ ನಿಮಗೆ ವ್ಯಕ್ತಿಗಳು ಯಾವುದಾದ್ರೂ ಒಂದು ಐಡಿಯಾಸ್ನ ಕೊಡ್ಬೋದು. ಆ ಐಡಿಯಾಸಿಂದ ನಿಮಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಆ ಕ್ಲಾರಿಟಿ ಸಿಗ್ತಿರೋದ್ರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗ್ತಿದೆ. ಎಸ್, ನಿಮ್ಮ ಮನಸ್ಸನ್ನು ಯಾರಿಗೆ ಕೊಟ್ಟಿದ್ದೀರಾ ಆ ವ್ಯಕ್ತಿ ನಿಮ್ಮ ಪ್ರೀತಿನ, ನಿಮ್ಮ ಗೌರವನ ಉಳಿಸ್ಕೊತಿದ್ದಾರ ಅಂತ ನಿಮ್ಮ ಮನಸ್ಸಲ್ಲಿ ಕೆಲವರಿಗೆ ಇಲ್ಲಿ ಚರ್ಚೆ ಇದೆ. ಆ ವ್ಯಕ್ತಿ ನನ್ನ ಪ್ರೀತಿನ ಒಪ್ಕೋತಾರ, ಆ ವ್ಯಕ್ತಿ ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾರ ಅಂತ, ನಿಮ್ಮ ಕಷ್ಟ ಸುಖಗಳಲ್ಲಿ ಆ ವ್ಯಕ್ತಿ ಇರ್ತಾರೆ ಅಂತ ನಿಮಗೆ ಕ್ಲಾರಿಟಿ ಬೇಕಾಗಿದೆ. ಇನ್ನಷ್ಟು ತಿಳ್ಕೊಬೇಕಾಗಿದ್ರೆ ಈ ಒಂದು ವಾರ ತುಂಬ ಸಮಯ ಕೊಡಬೇಕಾಗಿದೆ ನೀವು ಆ ವ್ಯಕ್ತಿಗೋಸ್ಕರ. ಆ ಸಮಯನ ನೀವು ಕೊಡೋದ್ರಿಂದ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಕೂಡ ಭಾಳಷ್ಟು ಬದಲಾವಣೆ ಇದೆ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ನೀವು ತುಂಬ ಟೆನ್ಷನ್ ಆಗಿದ್ದರೆ ಅವರ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಇದೆ. ಎಸ್, ಪ್ಯಾಲ್ ನಂಬರ್ 2. ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನದಲ್ಲಿ ನೀವು ಪ್ರಾರ್ಥನೆನ ಮಾಡಿರ್ಬೋದು, ಅಥವಾ ಪ್ರಾರ್ಥನೆ ಈ ಒಂದು ವಾರದಲ್ಲಿ ಮಾಡ್ಬೋದು. ಆ ಪ್ರಾರ್ಥನೆ ನಿಮಗೆ ಕೇಳಿ ಬಂದ ನಂತರ ನಿಮಗೆ ಬೇಗ ಶೀಘ್ರದಲ್ಲೇ ಅದು ಫಲಸಿದ್ಧಿ ಆಗ್ತಿದೆ. ಫಾರ್ ಪ್ಯಾಲ್ ನಂಬರ್ 2. ಎಸ್, ಯಾವುದಾದ್ರೂ ಒಂದು ಕಾನೂನಿಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ತುಂಬ ದಿವಸದಿಂದ ಯಾವುದಾದ್ರೂ ಲೆಟರ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಫೈಲ್ಸ್ ಆಗಿರ್ಬೋದು, ಅದನ್ನೇನಾದ್ರು ಹುಡುಕ್ತಿದ್ರೆ ಅಥವಾ ಏನಾದರೂ ನೀವು ಕಳ್ಕೊಂಡಿದ್ರೆ ಅದು ನಿಮ್ಮ ಕೈಗೆ ಒಂದು ವಾರದಲ್ಲಿ ಸಿಗ್ತಿದೆ. ಎಲ್ಲೋ ಮರೆತು ಎಲ್ಲೋ ಇಟ್ಟಿರ್ಬೋದು ನೀವು ಅದನ್ನು. ನಿಮಗೆ ಈ ಒಂದು ವಾರದಲ್ಲಿ ನಿಮಗೆ ಅದು
ಜ್ಞಾಪನಕ್ಕೆ ಬರ್ತಿದೆ ಪೈಲ್ ನಂಬರ್ 2. ಎಸ್, ತುಂಬ ಯಾರನ್ನು ತುಂಬ ಹಚ್ಕೊಳ್ಳಬೇಡಿ, ಯಾರನ್ನು ತುಂಬ ನಂಬಲಿಕ್ಕೂ ಹೋಗಬೇಡಿ. ಈ ಒಂದು ವಾರದಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಹೊಸ ಪರಿಚಯದ ವ್ಯಕ್ತಿಗಳಾಗಿರಬಹುದು, ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ತುಂಬ ನಂಬಲಿಕ್ಕೂ ಹೋಗಬೇಡಿ, ತುಂಬ ಆ ವ್ಯಕ್ತಿಗಳನ್ನ ಹಚ್ಕೊಳ್ಳಿಕ್ಕೂ ಹೋಗಬೇಡಿ. ಬಿಕಾಸ್ ತುಂಬ ನಂಬಿಕೆ ಇಟ್ಟಿದ್ದೀರಾ, ಬಟ್ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಲ್ವಾ ಅನ್ನೋದು ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ನಿಮ್ಮ ಪೂರ್ವಜರರು ನಿಮಗೆ ಬಹಳಷ್ಟು ನಿಮ್ಮ ಕನಸಿನಲ್ಲಿ, ಡ್ರೀಮ್ಸಲ್ಲಿ ಸಂದೇಶಗಳನ್ನು ಹೇಳ್ತಿರ್ಬೋದು. ಅವರ ಪೂಜೆ ಕಾರ್ಯಗಳನ್ನ ನೀವು ಕ್ರಮವಾಗಿ ಮಾಡದೇ ಇರ್ಬೋದು, ಅಥವಾ ಅವರ ಆತ್ಮಕ್ಕೆ ಏನೋ ಶಾಂತಿ ಸಿಕ್ಕಿಲ್ಲದೆ ಇರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಹಾಗೆ ನೀವು ಮಾಡುವಂಥ ಪೂಜೆ, ನೀವು ಮಾಡುವಂಥ ಬೇರೆ ವ್ಯಕ್ತಿಗಳಿಗೆ ಸಹಾಯ ಅವರಿಗೆ ತುಂಬಾ ಸಂತೋಷನ ಕೊಡ್ತಿದೆ. ಪೈಲ್ ನಂಬರ್ 2, ಯಾರು ನಿಮ್ಮನ್ನು ಅಗಲಿ ಹೋಗಿದ್ದಾರೆ ಆ ವ್ಯಕ್ತಿಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ. ಆ ಒಂದು ಯೋಚನೆಯಿಂದ ಖಂಡಿತ ನೀವು ತುಂಬ ನೊಂದಿದ್ದೀರಾ, ಆ ವ್ಯಕ್ತಿನ ಮಿಸ್ ಮಾಡ್ಕೋತಿದ್ದೀರಾ. ಮುಂದಿನ ದಿನಗಳಲ್ಲಿ ಅವರ ಕಾರ್ಯಗಳನ್ನು ನೀವು ಕ್ರಮವಾಗಿ ಮಾಡ್ತಿದ್ದೀರಾ, ಅವರ ಪೂಜೆನ ನೀವು ಕ್ರಮವಾಗಿ ಮಾಡ್ತಿದ್ದೀರಾ. ಖಂಡಿತ ಅವರ ಆಶೀರ್ವಾದ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2. ಎಸ್, ತುಂಬ ವರ್ಕೌಟ್ ಮಾಡ್ತಿದ್ದೀರಾ ನಿಮ್ಮ ಕೆಲಸದಲ್ಲಿ, ಪ್ರಮೋಷನ್ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ಹೆಚ್ಚಾಗಿ ಶ್ರಮ ಹಾಕ್ತಿದ್ದೀರಾ. ಖಂಡಿತ ಈ ಒಂದು ವಾರ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ. ಎಸ್, ಒಂದು ಹ್ಯಾಪಿ ನ್ಯೂಸ್ ಕೂಡ ನಿಮಗೆ ಸಿಗ್ತಿದೆ. ಹಾಗೆ ಯಾರು ನಿಮ್ಮನ್ನು ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳ ಮುಂದೆ ನೀವು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಪ್ರೀತಿ ಏನು, ನಿಮ್ಮ ಗೌರವ ಏನು, ಹಾಗೂ ನಿಮ್ಮ ಕೆಲಸ ಏನು ಅನ್ನೋದನ್ನು ಅವರಿಗೆ ತೋರಿಸ್ಕೊಡ್ತಿದ್ದೀರಾ. ಅದು ಇನ್ನಷ್ಟು ಆ ವ್ಯಕ್ತಿಗೆ ಕ್ಲಾರಿಟಿ ಸಿಗ್ತಿದೆ. ಪೈಲ್ ನಂಬರ್ 2, ನಿಮ್ಮನ್ನು ಯಾರು ಡೌನ್ ಮಾಡಿದ್ದಾರೆ ಅವ್ರ ಮುಂದೆ ಎದ್ದು ನಿಲ್ತಿದ್ದೀರಾ. ಶ್ರೀನಿವಾಸನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಪೈಲ್ ನಂಬರ್ 2ಗೆ ಇದೆ. ಈ ಒಂದು ವಾರದಲ್ಲಿ ನಿಮ್ಮ ನಡೆಯುವಂಥ ಹೆಜ್ಜೆಗಳು, ನಿಮ್ಮ ನಡೆಯುವಂಥ ದಾರಿಗಳು ನಿಮ್ಮ ಲೈಫಲ್ಲಿ ಭಾಳಷ್ಟು ಸಂತೋಷನ ತಂದುಕೊಡ್ತಿದೆ. ನೀವು ತಗೊಳ್ಳೋ ನಿರ್ಧಾರಗಳು ಅಥವಾ ನೀವು ಮಾಡುವಂಥ ಕೆಲಸಗಳು ಈ ಒಂದು ವಾರದಲ್ಲಿ ಏನು ಹೊಸ ಕೆಲಸನ ಮಾಡ್ತಿದ್ದೀರಾ, ಏನು ಹೊಸ ಮಾತುಗಳನ್ನು ನೀವು ಆಡ್ತಿದ್ದೀರಾ, ಅಥವಾ ಯಾರ ಲೈಫಲ್ಲಿ ನಿಮ್ಮಿಂದ ಅವರಿಗೆ ಹೆಲ್ಪ್ ಬೇಕಾಗಿದೆ. ಖಂಡಿತ ಈ ಒಂದು ವಾರ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ನ ನೋಡುವಂತಹ ವಾರ ಅಂತ ಹೇಳ್ಬೋದು. ಪೈಲ್ ನಂಬರ್ 2ಗೆ ತುಂಬ ವರ್ಷಗಳಿಂದ ವಧುವರನ ಹುಡುಕ್ತಿದ್ದೀರಾ, ಸೆಟ್ ಆಗ್ತಿಲ್ಲ, ತುಂಬ ಡಿಲೇ ಆಗ್ತಿದೆ, ಏಜ್ ಆಗ್ತಿದೆ. ಬಟ್ ಫ್ಯಾಮಿಲಿ ಒತ್ತಾಯಕ್ಕಾಗಿ ನೀವು ತುಂಬ ಇಷ್ಟ ಇಲ್ಲದಿರುವಂಥ ಪ್ರಪೋಸಲ್ನು ಕೂಡ ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ, ಬಟ್ ಪ್ರಪೋಸ್ ಬರ್ತಿಲ್ಲ. ಅಥವಾ ನೀವು ಇಷ್ಟ ಇಲ್ಲದೆ ಇರೋವಂತಹ ಮದುವೆಗೆ ಒಪ್ಪಿಗೆ ಆಗ್ತಿದೆ, ಮನಸ್ಸಿಗೆ ಇಷ್ಟ ಇಲ್ಲ ಆ ಪರ್ಸನ್ ಅಂತ ನೀವು ವರಿ ಮಾಡ್ತಿದ್ರೆ, ನಿಮ್ಮ ಮನಸ್ಸಲ್ಲಿ ಯಾವುದು ಸರಿ ಇದೆ, ನಿಮ್ಗೆ ಯಾವುದು ಸರಿ ಅನ್ನಿಸ್ತಿದೆ ಅದ್ರ ವಿಚಾರವಾಗಿ ನೀವು ಚರ್ಚೆ ಮಾಡಿ. ಈ ಒಂದು ವಾರದಲ್ಲಿ ನಿಮ್ಗೆ ಇಷ್ಟ ಆಗಿರೋ ಅಂತಹ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸ್ವಲ್ಪ ತಡ ಆಗ್ತಿದೆ, ಬಟ್ ಈ ಒಂದು ವಾರದಲ್ಲಿ ನಿಮಗೆ ವಧುವರ ಸೆಟ್ ಆಗ್ತಿದೆ. ನೀವು ಒತ್ತಾಯಕ್ಕಾಗಿ ಅಥವಾ ಇನ್ನು ಬೇರೆಯವರ ಖುಷಿಗೋಸ್ಕರ ನೀವು ನಿಮ್ಮ ಲೈಫನ್ನು ಏನು ಸ್ಯಾಕ್ರಿಫೈಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹಾಗೂ ನಿಮಗೆ ಇಷ್ಟ ಇಲ್ದಿರೋ ಮ್ಯಾರೇಜ್ಗೋಸ್ಕರ ತುಂಬ ಚಿಂತೆ ಮಾಡ್ತಿದ್ದೀರಾ. ಆ ಪರ್ಸನ್ ಇಷ್ಟ ಇಲ್ಲ ಅಂದರೂ ನೀವು ಮದುವೆ ಆಗಲಿಕ್ಕೆ ರೆಡಿ ಇದ್ದೀರಾ. ಪೈಲ್ ನಂಬರ್ 2, ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ಪ್ರಪೋಸಲ್ಸ್ ನಿಮಗೆ ಬರ್ತಿದೆ. ನಿಧಾನವಾಗಿ ಯೋಚನೆ ಮಾಡಿ. ಎಸ್, ಹೆಚ್ಚು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಪೈಲ್ ನಂಬರ್ 2ಗೆ ನಿಮ್ಮ ಕೆಲಸದಲ್ಲಿ ಯಾವುದು ವಿಳಂಬ ಆಗಿತ್ತೋ ಆ ಕೆಲಸದಲ್ಲೂ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. ಹಾಗೆ ಯಾವುದು ನಿಮಗೆ ಕೆಲಸಗಳೇ ಆಗಬಾರ್ದು ಅಂತ ಅಡೆತಡೆಗಳಾಗಿದೆ, ಅದರಿಂದ ನೀವು ರಿಲ್ಯಾಕ್ಸ್ ಆಗಿ ಈಚೆ ಬರ್ತಿದ್ದೀರಾ. ಹಾಗೆ ಶನಿ ಪರಮಾತ್ಮ ಸ್ವಾಮಿ ಆಶೀರ್ವಾದ ಕೂಡ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ.
ಭೂಮಿಗೆ ಸಂಬಂಧಪಟ್ಟಾಗ ಯಾವುದೇ ಕೆಲಸಗಳನ್ನ ಶುರು ಮಾಡಿದರೆ ಅಥವಾ ಅರ್ಧದಲ್ಲೇ ನಿಂತಿದೆ, ಅದು ಕೂಡ ಫಾಸ್ಟಾಗಿ ಒಂದು ವಾರದಲ್ಲಿ ಆಗ್ತಿದೆ. ಹಳೆಯ ಘಟನೆಗಳು ನಿಮ್ಮ ಮನಸ್ಸಿಗೆ ಒಂದಿಷ್ಟು ಬೇಸರ ಏನಾಗಿತ್ತು, ಹಳೆಯ ಘಟನೆಗಳು ನಿಮ್ಮ ಮನಸ್ಸಿಗೆ ಈ ಒಂದು ವಾರದಲ್ಲಿ ಆ ವಿಚಾರನ ಚರ್ಚೆ ಮಾಡ್ತಿದ್ದೀರಾ, ಹಾಗೆ ಅದರ ಬಗ್ಗೆ ಇನ್ನಷ್ಟು ಮಾತಾಡ್ತಿದ್ದೀರಾ. ಅದರಲ್ಲಿ ನಿಮಗೆ ಈ ಒಂದು ವಾರದಲ್ಲಿ ಅರ್ಥ ಆಗ್ತಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಫೈಲ್ ನಂಬರ್ 2 ಹೆಚ್ಚು ಕ್ಲಾರಿಟಿ ಸಿಗ್ತಿದೆ. ಎಸ್, ಹಿಂದೆ ಆಗಿರುವಂತಹ ಮಾತುಗಳು ಅಂದರೆ ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ ಯಾವುದೂ ನಿಮ್ಗೆ ಹಳೆ ವಿಚಾರಗಳು ಹೆಚ್ಚಾಗಿ ಕ್ಲಾರಿಟಿ ಸಿಕ್ಕಿಲ್ಲ, ಅಥವಾ ಕೆಲಸ ಅರ್ಧದಲ್ಲೇ ನಿಂತಿದೆ, ಮಾತುಗಳು ಅರ್ಧದಲ್ಲೇ ನಿಂತಿದೆ. ಈ ಒಂದು ವಾರದಲ್ಲಿ ಆ ಕೆಲಸಗಳು, ಆ ಮಾತುಗಳು ನಿಮ್ಮ ಮನಸ್ಸಿಗೆ ಈ ಒಂದು ವಾರದಲ್ಲಿ ಅದಕ್ಕೆ ಆನ್ಸರ್ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಏನೆಲ್ಲ ನಿಮಗೆ ಸೂಚನೆಗಳು ಸಿಗ್ತಿದೆ ಅದ್ರ ಕಡೆ ಗಮನ ಕೊಡಿ. ಹಾಗೆ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನಿಮ್ಮ ಮೆಡಿಟೇಷನಲ್ಲಿ ಆಗಿರಬಹುದು ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಆಗಿರಬಹುದು. ಖಂಡಿತ ನಿಮ್ಮ ಡ್ರೀಮ್ಸಲ್ಲಿ ಬರ್ತಿರುವಂಥ ಸೂಚನೆಗಳು ಅದು ನಿಮ್ಮ ಈ ಒಂದು ವಾರದಲ್ಲಿ ಅದು ನಿಮ್ಮ ಲೈಫಲ್ಲಿ ನಡೀತಿದೆ. ಅದು ತುಂಬಾ ಹ್ಯಾಪಿನೆಸ್ ಇದೆ. ನಿಮ್ಮ ಕನಸುಗಳು ನನಸಾಗ್ತಿದೆ. ತುಂಬ ದಿವಸದಿಂದ ನೀವು ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿರ್ಬೋದು ಕೆಲವರಲ್ಲಿ. ಖಂಡಿತ ಸಕ್ಸಸ್ ಇದೆ. ಗೌರ್ಮೆಂಟ್ ಜಾಬ್ಗೆ ಯಾರು ವೆಯ್ಟ್ ಮಾಡ್ತಿದ್ದೀರಾ, ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ರಿಸಲ್ಟ್ಸ್ ಕೂಡ ಸಿಗ್ತಿದೆ. ಬಟ್ ನೀವು ಪಾಸಿಟಿವ್ ಆಗಿರಿ. ಹಿಂದೆ ಆಗಿರೋ ಘಟನೆಗಳನ್ನ ನೀವು ನೆನೆಸ್ಕೊತ ಮನಸ್ಸಿಗೆ ನೋವು ಮಾಡ್ಕೊಳ್ಳೋಕ್ಕಿಂತ, ಆ ಘಟನೆಗಳು ಮನಸ್ಸಿಗೆ ಕಿರಿಕಿರಿ ಆಗೋದಕ್ಕಿಂತ ಅದನ್ನು ಮರೀರಿ. ಎಸ್, ಒಳ್ಳೆ ಘಟನೆಗಳನ್ನಾದರೆ ಖಂಡಿತ ನೆನಪಾಗುತ್ತೆ ಖಂಡಿತ. ಬಟ್ ಹಿಂದೆ ಆಗಿರೋ ಬೇಡದಿರೋ ಕಹಿ ಘಟನೆಗಳನ್ನ ಮತ್ತೆ ಮನಸ್ಸಲ್ಲಿ ನೆನೆಸ್ಕೊಂಡು ಮನಸ್ಸಿಗೆ ನೋವಾಗೋದಲ್ಲದೆ ಆ ಸಮಯ ಕೂಡ ವ್ಯರ್ಥ ಆಗುತ್ತೆ. ಫೈಲ್ ನಂಬರ್ 2, ಹಿಂದೆ ಆಗಿರೋ ವಿಚಾರಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು. ಅದು ಖಂಡಿತ ಸಮಯ ಬಂದಿದೆ. ಯಾರು ನಿಮಗೆಲ್ಲ ಹರ್ಟ್ ಮಾಡಿದ್ದಾರೆ ಅಥವಾ ಯಾರು ನಿಮಗೆ ಮೆಸೇಜ್ನ ಕೊಡಬೇಕಿದೆ ಅಥವಾ ಯಾರು ನಿಮ್ಮ ಲೈಫಿಗೆ ಬರಬೇಕಿದೆ, ಖಂಡಿತ ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ಬರ್ತಿದ್ದಾರೆ. ಎಸ್, ಫೈಲ್ ನಂಬರ್ 2, ಪಾಸಿಟಿವ್ ಆಗಿ ಇರಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ನಿಮ್ಮ ಪರ್ಸನ್ ಯಾವುದಾದ್ರೂ ಒಂದು ವಿಚಾರನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಿರಬಹುದು. ಅದು ನಿಮ್ಮ ಮನಸ್ಸಿಗೆ ಖುಷಿನೂ ಆಗ್ತಿದೆ, ಒಂದು ರೀತಿ ಟೆನ್ಷನ್ನು ಕೂಡ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ಆ್ಯಂಡ್ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.